ನಮಸ್ಕಾರ. ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ PCOD ಹಾಗೂ ಫೈಬ್ರಾಯ್ಡ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಈ PCOD ಹಾಗೂ ಫೈಬ್ರಾಯ್ಡ್ ಸಮಸ್ಯೆ ಅಂದ್ರೇನು, ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ, ಈ ಸಮಸ್ಯೆ ಕಾಣಿಸಿಕೊಂಡ ಮೇಲೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಹೇಗೆ, ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡ್ಕೊಳ್ಬೇಕು, ಇದೆಲ್ಲದರ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ಸ್ನೇಹ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಎಸ್ ಡಾಕ್ಟರ್, ಇನ್ನು ಇವತ್ತು ನಾವು ಈ PCOD ಹಾಗೂ ಫೈಬ್ರಾಯ್ಡ್ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಸೊ ಮೊದಲಿಗೆ ಈ PCOD ಅಂದರೆ ಏನು ಡಾಕ್ಟರ್? PCOD ಅಂದರೆ ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್ ಅಂತ ಹೇಳ್ತೀವಿ. ಹೆಣ್ಮಕ್ಳಲ್ಲಿ ಇದು ಕಂಡುಬರುವಂತಹ ಸಮಸ್ಯೆ, ಅಂಡಾಶಯಗಳು ಅಥವಾ ಓರೀಸ್ಗೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆ. ಸಾಮಾನ್ಯ ಏನಾಗುತ್ತೆ, ಒಂದು ಹೆಣ್ಮಗು ಋತುಮತಿ ಆದ ನಂತರ ಒಂದು ಹೆಣ್ಮಗು ಹುಟ್ಟಿದಾಗ ಅವಳಿಗೆ 2 ಓವರೀಸು, ಒಂದು ಗರ್ಭಚೀಲ, ಈ ಥರ ಒಂದು ಪೆಲ್ವಿಕ್ ಆರ್ಗನ್ಸ್ಗಳಿಂದ that's when she is called woman because she carries a womb. ಸೊ ಅದ್ರ ಜೊತೆಗೆ ಏನಾಗುತ್ತೆ, ಈ ಅಂಡಾಶಯಗಳು ತುಂಬ ಪ್ರಮುಖವಾದಂತಹ ಒಂದು ಪಾತ್ರ ವಹಿಸುತ್ತೆ ಒಂದು ಹೆಣ್ಮಗುವಿನ ಜೀವನದಲ್ಲಿ. ಸೊ ಯಾವಾಗ ಒಂದು ಹೆಣ್ಮಗು ಒಂದು ಋತುಮತಿ ಆಗ್ತಾಳೆ ಅಥವಾ ಮೆನ್ಸ್ಟ್ರುವಲ್ ಸೈಕಲ್ ಸ್ಟಾರ್ಟ್ ಆಗುತ್ತೆ, ಮೆನಾರ್ಕೆ ಅಟೈನ್ ಆಗ್ತಾಳೆ, ಆವಾಗ ಏನಾಗುತ್ತೆ ಅಂದರೆ ರೈಟ್ ಅಥವಾ ಲೆಫ್ಟ್ 2 ಓವರೀಸ್ ಇರುತ್ತೆ. ಆ ಓವರೀಸಲ್ಲಿ ಏನಾಗುತ್ತೆ, ಜೆನೆಟಿಕಲಿನೇ ಪ್ರೀಫಿಕ್ಸ್ ಇರುತ್ತೆ ಇಷ್ಟು ಮೊಟ್ಟೆಗಳು ಅವರ ರೀಪ್ರೊಡಕ್ಟಿವ್ ಲೈಫ್ಗೆ ಅಂತ. ಸೊ ಯಾವಾಗ ಮೆನ್ಸ್ಟ್ರುಯೇಷನ್ ಸ್ಟಾರ್ಟ್ ಆಗುತ್ತೆ, ಐದರ್ ಆಫ್ ದ ಸೈಡ್, ಒಂದು ರೈಟ್ ಆಗ್ಬೋದು ಅಥವಾ ಲೆಫ್ಟ್ ಸೈಡಿಂದ ಆಗ್ಬೋದು, ಒಂದು ಮೊಟ್ಟೆ ಅನ್ನೋದು ಬೆಳ್ಕೊಂಡು ಬರುವಂಥದ್ದು ಒಂದು ಕ್ರಿಯೆ. ಸೊ ಅದು ಜನರಲಿ ಒಂದು ಮಂತಲ್ಲಿ ಒಂದು ಇಷ್ಟು ದಿನಗಳಲ್ಲಿ ನಡೆಯುವಂಥ ಒಂದು ಸೈಕಲ್ ಪ್ಯಾಟರ್ನ್. ಅದಕ್ಕೆ ನಾವು ಅದನ್ನು ಏನು ಹೇಳ್ತೀವಿ, ಋತುಚಕ್ರ ಅಂತ ಹೇಳ್ತೀವಿ. ಸೊ ಈ ಒಂದು PCODಯಲ್ಲಿ ಏನಾಗುತ್ತೆ ಅಂತಂದರೆ, ಈ ಒಂದು ಕ್ರಿಯೆ ನಡಿಬೇಕಿರುತ್ತೆ, ಮೊಟ್ಟೆ ಬೆಳವಣಿಗೆ ಕ್ರಿಯೆ, ಅದು ಸರಿಯಾಗಿ ಆಗೋದಿಲ್ಲ, ಅದು ಏನಾಗುತ್ತೆ ಮಿಸ್ ಆಗುತ್ತೆ, ನಡೆಯೋದಿಲ್ಲ, ಯಾವೊಂದು ಮೊಟ್ಟೆನೂ ಬೆಳೆಯೋದಿಲ್ಲ. ಅವುಗಳೇನಾಗುತ್ತೆ ಅಂದರೆ ಚಿಕ್ಕ ಚಿಕ್ಕ ಮೊಟ್ಟೆಗಳು, ತುಂಬ ಮಲ್ಟಿಪಲ್ ಇಮ್ಯಾಚೂರ್ ಎಗ್ಸ್ಗಳು ಅಥವಾ ಹಾಫ್ ಮ್ಯಾಚೂರ್ಡ್ ಎಗ್ಸ್ಗಳು ಬೆಳವಣಿಗೆ ಆಗೋದ್ರಿಂದ ಅಲ್ಲೇ ಟ್ರ್ಯಾಪ್ ಆಗಿ ನೀರುಗುಳ್ಳೆ ಥರ ಒಡ್ಕೊಂಡ್ಬಿಡುತ್ತೆ. ಈ ಒಂದು ಅಪಿಯರೆನ್ಸ್ ಆಫ್ ಎನ್ ಓರಿಯನ್ನು ನಾವು ಏನು ಹೇಳ್ತೀವಿ ಅಂದರೆ ಪಾಲಿಸಿಸ್ಟಿಕ್. ಪಾಲಿ ಅಂದರೆ ತುಂಬ, ಸಿಸ್ಟ್ಗಳಂದರೆ ಕ್ಯಾವಿಟಿ ಫಿಲ್ಡ್ ವಿತ್ ವಾಟರ್, ಸೊ ಅಥವಾ ಫ್ಲೂಯಿಡ್. ಸೊ ಜನರಲಿ ಈ ಥರದ ಒಂದು ಅಪಿಯರೆನ್ಸ್ ಏನು ಅಂಡಾಶಯಗಳಿಗಿರುತ್ತೆ, ಈ ಒಂದು ಸಮಸ್ಯೆ ಏನು ಅಂಡಾಶಯಗಳಲ್ಲಿ ಹೆಣ್ಮಕ್ಳಲ್ಲಿ ಕಾಣುತ್ತೆ, ಇದನ್ನು ನಾವು ಮೆಡಿಕಲಿ PCOD ಅಥವಾ ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್ ಅಂತ ಹೇಳಿ ಕರೆಯೋದು. ಡಾಕ್ಟರ್, ಇನ್ನು ಈ PCOD ಸಮಸ್ಯೆ ಬರೋದಕ್ಕೆ ಮುಖ್ಯ ಕಾರಣಗಳೇನು ಅಂತ? ಬೇಸಿಕಲಿ ಏನಾಗುತ್ತೆ, ಇಂಟರ್ನಲ್ ಎಕ್ಸ್ಟರ್ನಲ್ ಅಂತ 2 ರೀತಿ ನೋಡಬೇಕಾಗುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ಕಾರಣ ಆಗುತ್ತೆ ಈ ಒಂದು PCOD ಸಮಸ್ಯೆ ಕಂಡು ಬರಲಿಕ್ಕೆ. ಅದರ ಜೊತೆಗೆ ಬೇರೆಯ ಆರೋಗ್ಯ ಸಮಸ್ಯೆಗಳು ಅಂದಂಥ ಈ ಒಂದು ತುಂಬ ಓವರ್ ವೇಟ್ ಅನ್ನೋದು ಬೇರೆ ಕಾರಣಗಳಲ್ಲಿ ಆದಾಗ, ಹೆರಿಡಿಟರಿ ಅಂಶಗಳು, ಜೆನೆಟಿಕಲ್ ಪ್ರಿಡಿಸ್ಪೊಸಿಷನ್ಸ್ ಇದ್ದಾಗ, ಅಥವಾ ನಾನು ಹೇಳಿದೆ ಹಾರ್ಮೋನ್ ಇಂಬ್ಯಾಲೆನ್ಸ್. ಹಾರ್ಮೋನ್ ಅಂದ ತಕ್ಷಣ ಎಲ್ಲರ ತಲೆಗೆ ಬರೋದು ಓನ್ಲಿ ಥೈರಾಯ್ಡ್. ಸೊ ಥೈರಾಯ್ಡ್ ಪ್ರಾಬ್ಲಮ್ಸ್ಗಳಿದ್ದಾಗ ಡೆಫಿನೆಟ್ಲಿ ನಾವು ತುಂಬ ಸೆಕೆಂಡರಿ ಎಫೆಕ್ಟ್ ಆಗಿ PCOD ಸಮಸ್ಯೆ ನೋಡ್ತೀವಿ. ಅದರ ಜೊತೆಗೆ ನಮ್ಮ ಹೆಣ್ಮಕ್ಳ ದೇಹದಲ್ಲಿ ಈ ಒಂದು ಮೆನ್ಸ್ಟ್ರುಯೇಷನ್ ಕ್ರಿಯೆಯನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಏನಿದೆ, ಕೆಲವೊಂದು ಹಾರ್ಮೋನ್ಸ್ಗಳು ನ್ಯಾಚುರಲಿ ಬಿಡುಗಡೆ ಆಗ್ತಿರುತ್ತೆ ಪಿಟ್ಯುಟರಿಯಿಂದ, ಮತ್ತು ಓವರೀಸ್ ಕೂಡ ರಿಲೀಸ್ ಮಾಡುತ್ತೆ ಕೆಲವೊಂದು ಹಾರ್ಮೋನ್ಸು. ಸೊ ಆ FSH, LH, ಪ್ರೊಲಾಕ್ಟಿನ್, ಈಸ್ಟ್ರೋಜನ್ಸ್, ಪ್ರೊಜೆಸ್ಟ್ರಾನ್ಸ್, ಇವುಗಳಲ್ಲಿ ಎಲ್ಲ ಒಂದು ರೀತಿಯಾದ ಬ್ಯಾಲೆನ್ಸ್ಡ್ ರಿಲೀಸ್ ಇರಬೇಕು. ಆವಾಗ ಒಂದಕ್ಕೊಂದು ಅನುಕೂಲಕರವಾಗಿ ವರ್ಕ್ ಮಾಡೋದ್ರ ಜೊತೆಗೆ ಏನಾಗುತ್ತೆ, ಮೆನ್ಸ್ಟ್ರುಯೇಷನ್ ಪ್ರಾಸೆಸನ್ನು, ಮೊಟ್ಟೆ ಬೆಳವಣಿಗೆಯನ್ನು, ಪ್ರೆಗ್ನೆನ್ಸಿಯನ್ನು, ಸಂಪೂರ್ಣ ಒಂದು ಈ ಫಿಸಿಯಲಾಜಿಕಲ್ ಫಂಕ್ಷನಾಲಿಟಿ ಏನಿದೆ ಅದನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಬಟ್ ಎಷ್ಟೋ ಜನರಲ್ಲಿ PCOD ಇದ್ದಾಗ ಏನಾಗುತ್ತೆ ಅಂದರೆ, ಈ ಹಾರ್ಮೋನ್ಸ್ಗಳ ಒಂದು ಬ್ಯಾಲೆನ್ಸ್ಡ್ ರಿಲೀಸ್ ಇಲ್ಲದೆ, ಯಾವುದು ಅತಿ ಇರಬಾರ್ದು ಅದು ಅತಿ ಇರುವಂಥದ್ದು, ಬೆಳೆಯೋದಕ್ಕೆ ಸಹಾಯ ಮಾಡುವಂಥ ಹಾರ್ಮೋನ್ ಕಡಿಮೆ ಇರುವಂಥದ್ದು, ಹೊಡಿಲಿಕ್ಕೆ ಸಹಾಯ ಮಾಡುವಂಥ ಹಾರ್ಮೋನ್ ಮೊದಲೇ ಜಾಸ್ತಿ ಇರುವಂಥದ್ದು, ಆಂಡ್ರೋಜನ್ಸ್ಗಳ ಲೋಡು ಅಂದರೆ ಸಾಮಾನ್ಯ ಪುರುಷರಲ್ಲಿ ಇರ್ಬೋದಾದಂಥ ಟೆಸ್ಟೋಸ್ಟ್ರಾನ್, ಈ ಥರ ಹಾರ್ಮೋನ್ಸ್ಗಳು ಒಂದು ಹಂತದವರೆಗೆ ದೇಹದಲ್ಲಿ ಹೆಣ್ಮಕ್ಳಲ್ಲಿ ಕಂಡು ಬರುತ್ತೆ. ಬಟ್ ಅದರ ಲೋಡ್, ಅದರಲ್ಲಿ ಸಿಸ್ಟ್ಗಳಾದಾಗ ಓರಿಯಿಂದ ತುಂಬ ಜಾಸ್ತಿ ಬಿಡುಗಡೆ ಆಗುತ್ತೆ. ಸೊ ಆ ಥರದ ಒಂದು ಇಂಬ್ಯಾಲೆನ್ಸ್ಡ್ ಹಾರ್ಮೋನಲ್ ರಿಲೀಸ್ ಅನ್ನೋದು ಕೂಡ ಒಂದು ಮತ್ತೆ ಏನು ಡೈರೆಕ್ಟ್ಲಿ ನಮ್ಮ ಓರಿಯನ್ ಫಂಕ್ಷನಾಲಿಟಿಗೆ ಅಡಚಣೆ ಮಾಡೋದ್ರಿಂದ ಸಿಸ್ಟ್ಗಳ ಫಾರ್ಮೇಷನ್ಗೆ ಕಾರಣ ಆಗುತ್ತೆ. ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ರಾಜೇಶ್ವರಿ ಅಂತ, ಮಾತಾಡ್ಸೋಣ. ನಮಸ್ತೆ ಮಾ. ಗುಡ್ ಆಫ್ಟರ್ನೂನ್ ಮ್ಯಾಮ್. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮ್ಯಾಮ್ ಈ ಬೆಂಗಳೂರಿಂದ. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ ಮಾ. ಓಕೆ ಮ್ಯಾಮ್. ಹೇಳಿ ರಾಜೇಶ್ವರಿ ಅವರೇ. ಮ್ಯಾಮ್ ಗುಡ್ ಆಫ್ಟರ್ನೂನ್ ಮ್ಯಾಮ್. ಗುಡ್ ಆಫ್ಟರ್ನೂನ್, ಹೇಳಿ ಮ್ಯಾಮ್. ಇದು ನನಗೆ ತುಂಬಾ ದಿವಸದಿಂದ ವೈಟ್ ಬ್ಲೀಡಿಂಗ್ ಆಗ್ತಾ ಇತ್ತು ಮ್ಯಾಮ್. ಓಕೆ ಮಾ, ಮ್ಯಾರಿಡಾ ನೀವು? ಇಲ್ಲ ಮ್ಯಾಮ್, ಅನ್ಮ್ಯಾರಿಡು. ಓಕೆ. ಅಂದ್ರೆ ನಾವು ವರ್ಕ್ ಮಾಡ್ತಿದ್ದ ಹಾಸ್ಪಿಟಲ್ನೇ ಸ್ಟಾಪ್ ಆಗಿ ವರ್ಕ್ ಮಾಡ್ತಾ ಇದ್ವಿ. ಓಕೆ, ಹಾ ಸರಿ. ಅದ್ರಿಂದ ಬಾಡಿ ಓವರ್ ಹೀಟ್ ಆದಾಗ ಆತರ ಆಗುತ್ತೆ ಅಂತ ಹೇಳಿದ್ರು. ಬಟ್ ನಾನು ಎಲ್ಲೂ ತೋರಿಸಿರ್ಲಿಲ್ಲ. ಇವಾಗ ಸ್ವಲ್ಪ ದಿನದಿಂದ ಲೇಡಿ ಡಾಕ್ಟರ್ ತೋರಿಸಿದ್ದೆ.
ಅವರು ತೋರಿಸಿ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ರು ಮ್ಯಾಮ್, ಬಟ್ ಏನು ಪ್ರಾಬ್ಲಮ್ ಇಲ್ಲ, ಕ್ಲಿಯರ್ ಆಗಿದೆ. ಬಟ್ ಅಂತಂದ್ರೆ ಅವಾಗೆಲ್ಲ 20 days 23 daysಗೆಲ್ಲ ಪೀರಿಯಡ್ಸ್ ಆಗಿ ಹೋಗ್ತಿದೆ ಮ್ಯಾಮ್. ಬಟ್ ಇವಾಗ ಮಂತ್ಲಿ ಮೇಲೆ 10 days ಆಯ್ತು ಮ್ಯಾಮ್, ಇನ್ನ ಆಗೇ ಇಲ್ಲ. ಈ ಒಂದು ವೈಟ್ ಡಿಸ್ಚಾರ್ಜ್ ಸಮಸ್ಯೆ ಶುರು ಆದ ಮೇಲೆ ಈ ತರ ಆಗಿದೆಯಾ ಅಥವಾ ಅದಕ್ಕೆ ಮುಂಚೆನೂ ಸ್ವಲ್ಪ ಅವಾಗವಾಗ ಮುಟ್ಟು ಆ ಕಡೆ ಈ ಕಡೆ ಲೇಟ್ ಆಗ್ತಿತ್ತಾ? ಇಲ್ಲ ಮ್ಯಾಮ್, ವೈಟ್ ಡಿಸ್ಚಾರ್ಜ್ ಆಗ್ಬೇಕಾದ್ರೆ ನಾನು 20 days 23 daysಗೆಲ್ಲ ಆಗೋತಿದ್ದೆ. ಓಕೆ, ಸೊ ನಿಮ್ಗೀಗ ಏಜ್ ಎಷ್ಟು ಮತ್ತೆ ವೇಟ್ ಎಷ್ಟಿದೆ ನಿಮ್ದು? ವೇಟಲ್ಲಿ ಏನಾದ್ರು ವ್ಯತ್ಯಾಸ? ವೆಯ್ಟ್ ಬಂದು 40 ಇದೆ. ಓಕೆ, ಏಜ್ ಎಷ್ಟು? ಬಂದು 22 ಇದೆ ಮ್ಯಾಮ್. ಓಕೆ, ಸಿ ಬೇಸಿಕಲಿ ನಿಮ್ಮದು ಏನಿದೆ, ಒಂದು ನಿಮ್ಮದು ವರ್ಕ್ ಪ್ಯಾಟರ್ನ್ ಹೆಂಗಿರುತ್ತೆ ಅಂದರೆ ಸ್ಟ್ರೆಸ್ಫುಲ್ ಆ್ಯಕ್ಟಿವಿಟಿ ಇರುತ್ತೆ, ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಇರುತ್ತೆ, ರೆಸ್ಟ್ಫುಲ್ ಟೈಮ್ ಕಡಿಮೆ ಇರುತ್ತೆ. ಒಂದು ಬ್ಯಾಕ್ಗ್ರೌಂಡ್ ರೀಸನ್ನು ಸಮ್ ಟೈಮ್ ಏನು ಮಾಡುತ್ತೆ ಡಿಲೇ ಆಗೋಕ್ಕೆ ಕಾರಣ ಆಗ್ಬೋದು ಬಿಟ್ಟರೆ, ಸೆಕೆಂಡ್ಲಿ ನೀವು ವೈಟ್ ಡಿಸ್ಚಾರ್ಜ್ ಸಮಸ್ಯೆ ಅಂದಾಗ ಆಗುವಂಥದ್ದು ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸಸ್ ಅಂತ. ಸೊ ಆ ಥರದ್ದು ಏನಾದರೂ ಸೋಂಕುಗಳ ಸಮಸ್ಯೆ ಆದಾಗಲೂ ಕೂಡ ಕೆಲವೊಂದು ಸತಿ ಬರುವಂಥ ಸಬ್ಸಿಕ್ವೆಂಟ್ ಸೈಕಲ್ಸ್ಗಳಲ್ಲಿ ಕೆಲವೊಮ್ಮೆ ಏರುಪೇರು ಆಗುವಂಥದ್ದು ಸಹಜವಾದಂಥದ್ದು ನೋಡಬಹುದು ನಾವು. ಬಟ್ ನಿಮ್ಮಲ್ಲಿ ಏನು ಕಾರಣ ಅಂತ ನೋಡಬೇಕು ಅಂದರೆ ಇವೆಲ್ಲ ಕೆಲವೊಂದು ಎಕ್ಸಾಮಿನೇಷನು, ಅನಾಲಿಸಿಸ್ಸು, ಟೆಸ್ಟ್ಗಳು ಬೇಕಾಗುತ್ತಮ್ಮ. ಯಾವುದಕ್ಕೂ ಒಂದು ಇನ್ ಪರ್ಸನ್ ನೀವು ಏನು ಮಾಡಿ ಹತ್ತಿರದ ಬ್ರಾಂಚಿಗೆ ವಿಸಿಟ್ ಮಾಡಿ ಸಮಸ್ಯೆ ಅನ್ನೋದಿದ್ರೆ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡ್ಬೋದು, ಇಲ್ಲಾಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಬೇಕಾದರೆ ಅದು ಸಜೆಸ್ಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಮ್ಯಾಮ್ ಅಂದ್ರೆ ಇದು ವೈಟ್ ಬ್ಲೀಡಿಂಗ್ ಇದ್ದಿದ್ದು ಅದು ಕಂಟ್ರೋಲ್ ಆಗಿದೆ ಮತ್ತೆ ಕಡಿಮೆ ಆಗಿದೆ, ಏನಿಲ್ಲ. ಡೆಸ್ಪೈಟ್ ಅಲ್ಲ, ನೀವು ಸೋಂಕಿನ ಲೋಡ್ ಅಂಡ್ ಇನ್ಫೆಕ್ಷನ್ ಅನ್ನ ಕಡಿಮೆ ಮಾಡ್ಕೊಂಡ್ರು ಕೂಡ ಸಮ್ ಟೈಮ್ ಅದು ಡಿಲೇ ಮಾಡಲಿಕ್ಕೆ ಕಾರಣ ಆಗುತ್ತೆ. ಈಗ ವೈಟ್ ಡಿಸ್ಚಾರ್ಜ್ ಇದ್ದಿದ್ದಾಗಲೇ ಅದು ಡಿಲೇ ಆಗಬೇಕಂತಿಲ್ಲ. ನೆಕ್ಸ್ಟ್ ಬರೋ ಸೈಕಲಲ್ಲೂ ಕೂಡ ಕೆಲವೊಂದು ಸತಿ ಹಿಂದೆ ನೀವು ಬಳಲಿದಾಗ ಇನ್ಫೆಕ್ಷನ್ಸ್ಗಳಿಂದ ಕೆಲವೊಮ್ಮೆ ಡಿಲೇ ಮಾಡುತ್ತೆ. ಬಟ್ ಅದು ಒಂದೇ ಕಾರಣ ಇಲ್ಲದೆ ಇರಬಹುದು, ಅದು 1 among the 100 ರೀಸನ್ಸು. ಬಟ್ ನಿಮ್ಮಲ್ಲಿ ಅದ್ರ ಜೊತೆಗೆ ಬೇರೆ ಕಾರಣಗಳು ಇರೋ ಚಾನ್ಸಸ್ ಇದೆ. ಸೊ ಹಾಗಾಗಿ ಸಡನ್ ಡಿಲೇ ಆಗೋದಿಲ್ಲ. ಕೆಲವೊಮ್ಮೆ ಬರೀ ಹಿಮೋಗ್ಲೋಬಿನ್ ಕಮ್ಮಿ ಇದ್ರೂ ಅನಿಮಿಕ್ ಇದ್ರೂ ಆಗುತ್ತೆ, ನಿದ್ದೆ ಚೆನ್ನಾಗಿ ಮಾಡಿಲ್ಲ, ತುಂಬ ನೈಟ್ ಶಿಫ್ಟ್ಸ್ ಮಾಡಿದ್ರೆ ಆಗುತ್ತೆ, ಕೆಲವೊಂದು ಸರ್ತಿ ಹೈಡ್ರೇಷನ್ ಸರಿ ಇಲ್ಲ, ನ್ಯೂಟ್ರಿಷನ್ ಸರಿ ಇಲ್ಲ, ಸ್ಟ್ರೆಸ್ ತುಂಬ ಜಾಸ್ತಿ ಇದೆ, ಏನೂ ರೀಸನ್ ಇದ್ದಿರ್ಬೋದು. ಸೊ ನಿಮ್ಮಲ್ಲಿ ಏನು ರೀಸನ್ ಅನ್ನಲಿಕ್ಕೆ 1-to-1 ಕನ್ವರ್ಸೇಷನ್ ಬೇಕು, ಕನ್ಸಲ್ಟೇಷನ್ ಬೇಕು. ನೆಸೆಸಿಟಿ ಬಿದ್ದರೆ ಸ್ಕ್ಯಾನು, ಹಾರ್ಮೋನಲ್ ಅನಾಲಿಸಿಸ್ ಮಾಡಿದಾಗ ಎಕ್ಸಾಕ್ಟ್ನೆಸ್ ಆಫ್ ದ ಕಂಡೀಷನ್ಸ್ ಏನು ಅನ್ನೋದು ಕೂಡ ಹೇಳಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಏನೋ ಹೆದರಬೇಡಿ, ಟೆನ್ಷನ್ ತಗೋಬೇಡಿ, ಏನಿದೆ ಯಾಕಿದೆ ಅನ್ನೋದನ್ನ ನೋಡಿ ಆ ಪ್ರಕಾರವಾಗಿ ಟ್ರೀಟ್ಮೆಂಟ್ ಕೊಟ್ಟಾಗ ಸರಿ ಹೋಗಲಿಕ್ಕೆ ಅವಕಾಶ ಇದೆ. ಆಲ್ರೆಡಿ ನೀವು ಮೆಡಿಕಲ್ ಫೀಲ್ಡಲ್ಲಿ ವರ್ಕ್ ಮಾಡ್ತೀರಾ. ಸೊ ಹಾಗಾಗಿ ಆತಂಕ ಆಗಬೇಡಿ, ಆರಾಮಾಗಿ ವಿಸಿಟ್ ಮಾಡಿ, ನೀವು ಒಂದು ಕನ್ಸಲ್ಟೇಷನ್ ತಗೊಳ್ಳಿ, ನಿಮ್ಗೆ ಏನು ಬೇಕು, ಯಾವ ಥರದ ಸಜೆಷನ್ ಬೇಕು ಕೊಡಲಿಕ್ಕೆ ಅನುಕೂಲ ಜಾಸ್ತಿ ಆಗುತ್ತೆ. ಮ್ಯಾಮ್ ನಾನು ತಗೊಂಡಿದ್ದೆ ಆದ್ರೆ ಅವರು ಬಟ್ ಏನಿಲ್ಲ, ಏನಾಗಲ್ಲ, ಅದು ಲಾಂಗ್ ಟೈಮ್ ಸಿಟ್ಟಿಂಗ್ ಮಾಡಿದಾಗ ಅಲ್ಲಿ ಇನ್ಫೆಕ್ಷನ್ ಆದಾಗ ಆ ಥರ ಆಗುತ್ತೆ, ಏನು ಭಯ ಪಡಬೇಡ, ಹಾರ್ಮೋನ್ ಚೇಂಜ್ ಆದಾಗ ಆ ಥರ ಆಗುತ್ತೆ. ಖಂಡಿತ, ಆದರೆ ಅದು ಹಾಗೆ ಉಳ್ಕೊಂಡ್ಬಿಟ್ರೆ ಮುಂದೆ ಬರೋ ಸೈಕಲ್ಲು ಡಿಲೇ ಆಗ್ಬೋದು. ಒಂದು ಸೈಕಲ್ ಮಿಸ್ ಆದಾಗ ಆಗುವಂಥ ಡಿಸ್ಟರ್ಬೆನ್ಸನ್ನು ಎಷ್ಟೋ ಸತಿ ನೆಕ್ಸ್ಟ್ ನೋಡ್ಕೊಂಡು ಡಿಸೈಡ್ ಮಾಡೋಣ, ಈಗಲೇ ಆತಂಕ ಆಗಬೇಡಿ ಅಂತ ಡೆಫಿನೆಟ್ಲಿ ಹೇಳಬೇಕಾಗುತ್ತೆ. ಬಟ್ ಅದು ಎಲ್ಲ ಕೇಸಸಲ್ಲೂ ಒಂದೇ ರೀಸನ್ ಇರಲ್ಲ. ಈ ಸೈಕಲ್ ಮಿಸ್ ಆಗಿದೆ ಅಂದರೆ ನೆಕ್ಸ್ಟ್ ಬರೋ ಸೈಕಲಲ್ಲೂ ವ್ಯತ್ಯಾಸ ಆಗ್ಬೋದು. ಯಾವುದು ಹೇಗಿದೆ ಅನ್ನೋದು ನೋಡಬೇಕಾಗುತ್ತೆ. ಸೊ ಹಾಗಾಗಿ ಸ್ಟ್ರೇಟ್ ಫಾರ್ವರ್ಡ್ ಒಂದೇ ಡಿಸಿಷನ್, ಒಂದೇ ಒಪಿನಿಯನ್ ನಾನು ನಿಮಗೆ ಈಗ ಕೊಡ್ಲಿಕ್ಕೆ ಆಗೋದಿಲ್ಲ. ನನಗೆ ಇನ್ ಪರ್ಸನ್ ನೀವು ವಿಸಿಟ್ ಮಾಡಿದ್ರೆ ನಾನು ಇನ್ನೂ ಕ್ಲಾರಿಟಿ ಕೊಡ್ಬೋದು ನಿಮಗೆ. ಎಸ್, ಥ್ಯಾಂಕ್ ಯು ರಾಜೇಶ್ವರಿ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ನೇತ್ರಾವತಿ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿಮ್ಮ. ಹೇಳಿ. ಹಲೋ, ಹೇಳಿಮ್ಮ. ನಮಸ್ತೆ ಮೇಡಮ್. ನನಗೆ 12 ವರ್ಷ ಆಯ್ತು ಮದುವೆ ಆಗಿ. ಓಕೆ ಅಮ್ಮ. ಅದೇ ಇನ್ನೂ ಗರ್ಭನೇ ನಿಂತಿಲ್ಲ ಮೇಡಮ್. ಎಷ್ಟು ವಯಸ್ಸಮ್ಮ ಈಗ ನಿಮಗೆ? ನನಗೆ 35. ಓಕೆ, ಸೊ 12 ವರ್ಷದಿಂದಾನು ಮಗುಗೋಸ್ಕರ ಪ್ರಯತ್ನ ಮಾಡ್ತಿದ್ರಿ. ಏನಾದರೂ ಈ ಸಮಸ್ಯೆ ಇದೆ ಅಂತ ಏನಾದರೂ ರಿಪೋರ್ಟ್ಗಳಲ್ಲಿ ಕಂಡು ಬಂದಿದೆಯಾ? ಇಲ್ಲ ಮೇಡಮ್, ಯಾವುದೇ ರೀತಿ ರಿಪೋರ್ಟ್ ಸಮಸ್ಯೆ ಇಲ್ಲ. ಬಟ್ ಆಗ್ತಾನೆ ಇಲ್ಲ, ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲ. ನಿಮ್ಮದು ಮಾತ್ರ ರಿಪೋರ್ಟ್ಸ್ ನಾರ್ಮಲ್ ಇದೆಯಾ? ಹಸ್ಬೆಂಡ್ ಕಡೆಯಿಂದನೂ ಎಲ್ಲ ಕ್ಲಿಯರ್ ಇದೆಯಾ? ಹಾಂ ಮೇಡಮ್, ಇಬ್ಬರದು ಕ್ಲಿಯರ್ ಇದೆ. ಓಕೆ, ಸೊ ಬೇಸಿಕಲಿ ಅನ್ಎಕ್ಸ್ಪ್ಲೇನ್ಡ್ ಒರಿಜಿನ್, ಅದು ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅನ್ನುವಂಥದ್ದು ಸಹಜವಾಗಿ ಇತ್ತೀಚಿನ ದಿನದಲ್ಲಿ ತುಂಬ ನೋಡ್ತಾ ಇದ್ದೀವಿ ನಾವು. ಫಿಸಿಕಲ್ ರೀಸನ್ಸ್ ಅಲ್ಲದೇನೆ ಕೆಲವೊಂದು ಕಂಪ್ಯಾಟಿಬಿಲಿಟಿ ಇರುತ್ತೆ, ಕೆಲವೊಂದು ಫರ್ಟಿಲೈಸೇಷನ್ಸ್ಗೆ ಅನಾನುಕೂಲಗಳನ್ನ ಲೀಡ್ ಮಾಡಲಿಕ್ಕೆ ಹಲವಾರು ಬ್ಯಾಕ್ಗ್ರೌಂಡ್ ಜನರಲ್ ಹೆಲ್ತ್ ರೀಸನ್ಸ್ಗಳು ಇರುತ್ತೆ. ನಿಮ್ಮ ಕೇಸಲ್ಲಿ ನಾವು ಏನು ಅನುಕೂಲ ಮಾಡ್ಬೋದು, ಬಿಕಾಸ್ ಹೋಮಿಯೋಪತಿ ಈ ಥರ ಕೇಸಸಲ್ಲಿ ಯಾವುದು ರಿಪೋರ್ಟ್ಸಲ್ಲಿ ಡಿಸ್ಟರ್ಬೆನ್ಸಸ್ ಇಲ್ಲ, ಆದರೂ ಪ್ರಯತ್ನ ಮಾಡ್ತಾ ಇದ್ದೀರಾ, ಆದರೂ ಕೂಡ ನಿಮಗೆ ಫರ್ಟಿಲೈಸೇಷನ್ ಆಗ್ತಿಲ್ಲ, ಪ್ರೆಗ್ನೆನ್ಸಿ ಡಿಲೇ ಆಗ್ತಿದೆ
ಇದೆ. ಅಂಥ ಸಂದರ್ಭದಲ್ಲಿ ಹಲವಾರು ರೀತಿಯ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ಗಳನ್ನ ಕೊಟ್ಟಾಗ ಅನುಕೂಲ ಆಗಿ ಮಗುವಾಗಿರುವಂಥ ತುಂಬ ಉದಾಹರಣೆಗಳಿದೆ. ಸೊ ಹಾಗಾಗಿ ನಿಮ್ಮದೆಲ್ಲ ರಿಪೋರ್ಟ್ ನೋಡಬೇಕು ಫಸ್ಟ್ ನಾವು. ಅದು ನೋಡಿ ನಿಮಗೆ ಮುಂದೆ ಏನು ಮಾಡಬಹುದು, ಎಷ್ಟು ಮಟ್ಟಿಗೆ ಪಾಸಿಬಿಲಿಟಿ ಇದೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಅಚೀವ್ ಮಾಡಲಿಕ್ಕೆ ಅನ್ನೋದು ಕೂಡ ಕ್ಲಾರಿಟಿ ಕೊಡ್ಬೋದಮ್ಮ. ವಿಸಿಟ್ ಮಾಡಿ, ಓಲ್ಡ್ ರಿಪೋರ್ಟ್ಸ್ ಏನೇನಿದೆ ಎಲ್ಲ ತಗೊಂಡು ಹತ್ತಿರದ ಬ್ರಾಂಚ್ ಏನಾಗುತ್ತೆ ಅಂದ್ರೆ 15 ದಿವಸ ನನ್ ಕರೆಕ್ಟ್ ಆಗಿರುತ್ತೆ, ಇನ್ನು 15 ದಿವಸ ಪೀರಿಯಡ್ ಬರುತ್ತೆ ಅನ್ನೋದ್ರೆ ಇದು ಪ್ರೀತ ಕಾಲ್ ಸೆಳಿತಾ ಅಂದ್ರೆ ಮಲಗಿದ್ರೆ ಯಾಕಪ್ಪ ನೈಟ್ ಆಗುತ್ತೆ ಅನ್ನೋ ತರ ಆ ತರ ಪೇನ್ ಆಗುತ್ತೆ. ಅದು ಕಾಲೆಲ್ಲ ಸೆಳಿತಿರುತ್ತೆ. ಬಟ್ ಇದಕ್ಕೆ ಏನ್ ಸಂಬಂಧ ಅಂತ ಅರ್ಥ ಆಗ್ತಾ ಇಲ್ಲ. ಅದು ಜನರಲಿ ಅದು ಆ ರೀಸನ್ ಇಂದ ನಿಮಗೆ ಮಕ್ಕಳಾಗ್ತಿಲ್ಲ ಅನ್ಲಿಕ್ಕೆ ಬರುವುದಿಲ್ಲ. ಅದು ನಿಮ್ದು ಪ್ರೀ ಮೆನ್ಸ್ಟ್ರುವಲ್ ಸಂಬಂಧಪಟ್ಟ ಡೇಟ್ ಆ ದಿವಸ ಮತ್ತೆ ನಾನು ನಾರ್ಮಲ್ ಆಗ್ಬಿಡ್ತೀನಿ. ಅದೇ ಅಮ್ಮ, ಬಿಫೋರ್ ನನಗೆ ಹೇಗಿರ್ಲಪ್ಪ ಅಷ್ಟು ಪೇನ್ ತಡೆಯಕ್ ಆಗಲ್ಲ. ಇಲ್ಲ, ಅದು ಪ್ರೀ ಮೆನ್ಸ್ಟ್ರುವಲ್ ಸಿಂಪ್ಟಮ್ಸ್ ಅಂತೀವಿ. ಕೆಲವೊಬ್ಬರಿಗೆ ಮುಟ್ಟು ಬರೋಕಿನ ಮುಂಚೆ ಒಬ್ಬರಿಗೆ ಬ್ರೆಸ್ಟ್ ಪೇನ್ ಇರುತ್ತೆ, ಹೆಡೇಕ್ ಇರುತ್ತೆ, ಕೆಲವೊಬ್ಬರಿಗೆ ಡೈಜೆಷನ್ ಸಿಂಪ್ಟಮ್ಸ್ ಇರುತ್ತೆ. ಹಾರ್ಮೋನಲ್ ನ್ಯಾಚುರಲ್ ಇಂಟರ್ಚೇಂಜಿಂಗ್ ಇಂದ ಕೆಲವೊಂದು ಲಕ್ಷಣಗಳು ಇಂಟೆನ್ಸ್ ಆಗುತ್ತೆ. ಇನ್ ಕೇಸ್ ಏನಾದರೂ ನಿಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ನ್ಯೂಟ್ರಿಷನಲಿ ಲೋ ಇದ್ರಿ, ಸ್ಟೆಮಿನಾಸ್ ಲೋ ಇತ್ತು, ಆ ಥರ ಇದ್ದಾಗ ಕ್ಯಾಲ್ಶಿಯಂ ಅಥವಾ ಡಿ ಡೆಫಿಷಿಯನ್ಸಿ ಇತ್ತು, B12 ಲೋ ಇತ್ತು ಅಂದರೆ ಈ ಥರ ಸ್ವಲ್ಪ PMSಗಳು ಇಂಟೆನ್ಸ್ ಆಗುತ್ತೆ. ಅದು ಇಮಿಡಿಯೇಟ್ಲಿ ನಿಮ್ಮ ಮೆನ್ಸ್ಟ್ರುಯೇಷನ್ ಸ್ಟಾರ್ಟ್ ಆದಮೇಲೆ ನಾರ್ಮಲೈಸ್ ಆಗುತ್ತೆ, ವಿಚ್ ಇಸ್ ಅ ವೆರಿ ನಾರ್ಮಲ್ ಫೆನಮೆನ. ಬಟ್ ಅದು ನಿಮ್ಮ ಡೈರೆಕ್ಟ್ ಫರ್ಟಿಲಿಟಿಗೆ ಲಿಂಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಫರ್ಟಿಲಿಟಿಗೆ ಅನುಕೂಲಗಳು ಏನಿದೆ, ಅನಾನುಕೂಲಗಳು ಏನಿದೆ ಅಂತ ನಾನು ನಿಮಗೆ ನಿಮ್ಮ ರಿಪೋರ್ಟ್ ನೋಡಿದ್ರೇ ಸಜೆಸ್ಟ್ ಮಾಡೋಕ್ಕೆ ಸಾಧ್ಯ. ಬಟ್ ಇನ್ಫರ್ಟಿಲಿಟಿ ಕೇಸಸ್ಸಲ್ಲಿ ಹೋಮಿಯೋಪತಿ ಅನ್ನೋದು ತುಂಬ ಹೆಲ್ಪ್ ಆಗ್ತಿದೆ. ಹಾಗಾಗಿ ಬಂದು ಒಂದ್ಸತಿ ಕನ್ಸಲ್ಟ್ ಮಾಡಿ. ಎಸ್, ಥ್ಯಾಂಕ್ ಯು ನೇತ್ರ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಇನ್ನು ಈ PCOD ಸಮಸ್ಯೆಯ ಲಕ್ಷಣಗಳೇನು ಅಂತ, ಸಿಂಪ್ಟಮ್ಸ್? ಬೇಸಿಕಲಿ ಏನಾಗುತ್ತೆ, ಒಂದು ವರ್ಷಕ್ಕೆ ಒಂದು ಹೆಣ್ಮಗುವಿಗೆ ಮಿನಿಮಮ್ 12 ಸೈಕಲ್ಸ್ ಅನ್ನೋದು ಕಾಮನ್ಲಿ ನೋನ್ ಪ್ಯಾಟರ್ನ್, 10 to 12 ಸೈಕಲ್ಸು. ಸೊ ಫಸ್ಟ್ ಫಾರ್ಮೋಸ್ಟ್ ನಾವು ನೋಡುವಂಥದ್ದು ಇರ್ರೆಗ್ಯುಲಾರಿಟಿ ಅನ್ನೋದು. ಯಾಕಂದರೆ ಇರ್ರೆಗ್ಯುಲರ್ ಸೈಕಲ್ ಅಂದರೆ ಹೆಂಗೆ ಮಿಸ್ ಆಗ್ಬೋದು ಒಂದು ಸೈಕಲ್ಲು, ಅಥವಾ ರಿಪೀಟ್ ಸೈಕಲ್ಸ್ ಇನ್ನು ಮಂತ್ 2 ಟೈಮ್ಸು ಆ ಥರ ಬರ್ಬೋದು. ಕೆಲವೊಂದು ಸತಿ ಬ್ಲೀಡಿಂಗ್ ಅನ್ನೋದು ತುಂಬ ವಾರಗಟ್ಟಲೆ ಹೋಗುವಂಥದ್ದು, ಅದಕ್ಕೆ ಮತ್ತೆ ಸ್ಟಾಪೇಜ್ ಮೆಡಿಸಿನ್ ತೊಗೊಳ್ಳುವಂಥದ್ದು, ಇಂಟರ್ಮಿಡಿಯೇಟ್ ಸ್ಪಾಟಿಂಗ್ಸ್ಗಳಾಗುವಂಥದ್ದು. ಸೊ ಮೆನ್ಸ್ಟ್ರುಯೇಷನ್ ಬರುವ ಪ್ಯಾಟರ್ನು, ಬ್ಲೀಡಿಂಗ್ನ ಪ್ಯಾಟರ್ನಲ್ಲಿ ನೀವು ಏರಿಳಿತನ ನೋಡ್ತೀರಾ, ವ್ಯತ್ಯಾಸ ನೋಡ್ತೀರಾ. ಬಿಕಾಸ್ ಓಲೇಷನ್ ಅನ್ನೋ ಕ್ರಿಯೆ ನಡೀತಿರಲ್ಲ ಅಲ್ಲಿ, ಇನ್ನು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ಗಳು ಟ್ರಿಗರ್ ಮಾಡಿದಾಗ ಈ ಥರದ ಡಿಸ್ಟರ್ಬೆನ್ಸ್ ಕಾಣುತ್ತೆ ಒಂದು. ನೆಕ್ಸ್ಟ್ ಅನ್ನೋದೇನು, ದೇಹದ ತೂಕ ಅನ್ನೋದು ಜಾಸ್ತಿ ಹಾಕ್ಕೊಂಡು ಹೋಗುವಂಥದ್ದು. ಸೊ ಬಿಕಾಸ್ ಏನಾಗುತ್ತೆ, ರೆಡ್ಯೂಸ್ಡ್ ಮೆಟಬಾಲಿಸಮ್ ಅನ್ನೋವಂಥದ್ದಾದಾಗ ಅಥವಾ ಆಂಡ್ರೋಜನ್ಸ್ಗಳು ತುಂಬ ಜಾಸ್ತಿ ಬಿಡುಗಡೆ ಆದಾಗ ಸಹಜವಾಗಿ ಏನಾಗುತ್ತೆ, ದೇಹದಲ್ಲಿ ಒಂದು ಸ್ಥೂಲಕಾಯ ಅಥವಾ ಬೊಜ್ಜಿನ ಪ್ರಮಾಣ ಜಾಸ್ತಿ ಆಗುವಂಥದ್ದು. ತುಂಬ ಜನರಲ್ಲಿ ನಾವು ನೋಡ್ತೀವಿ, ಎಷ್ಟೋ ಜನ ಹೇರ್ ಫಾಲ್ ಆದಾಗಲೇ ಗೈನಕಾಲಜಿಸ್ಟ್ ಹತ್ರ ಬರ್ತಾರೆ, ಡಾಕ್ಟರ್ಸ್ ಹತ್ರ ಬರ್ತಾರೆ. ಹೇರ್ ಫಾಲ್ ಅನ್ನೋದು ಕೂಡ ಒಂದು ರೀತಿ ಸೆಕೆಂಡರಿ ಸಿಂಪ್ಟಮ್ಸು. PCOD ಸಮಸ್ಯೆ ಆದಾಗ ನ್ಯೂಟ್ರಿಷನಲಿ ಲೋ ಇರುವಂಥದ್ದು, ಹೇರ್ ಥಿನ್ನಿಂಗ್ ಆಗುವಂಥದ್ದು. ಆಮೇಲೆ ಎಷ್ಟೋ ಜನರಲ್ಲಿ ತುಂಬ ಮುಖದ ಮೇಲೆಲ್ಲ ಕೂದಲು ಬರ್ತದೆ, ಮುಖ ಆಗಿರ್ಬೋದು, ಚೆಸ್ಟ್ ಆಗ್ಬೋದು, ಬ್ಯಾಕ್ ಆಗ್ಬೋದು. ಲೈಕ್ ಮೇಲ್ ಪ್ಯಾಟರ್ನ್ ಆಫ್ ಹೇರ್ ಗ್ರೋತು. ಬಿಕಾಸ್ ಟೆಸ್ಟೋಸ್ಟೆರಾನ್ ಅಥವಾ ಆಂಡ್ರೋಜನ್ಸ್ ತುಂಬ ಜಾಸ್ತಿ ರಿಲೀಸ್ ಆಗುತ್ತೆ ಸಿಸ್ಟ್ಗಳಿಂದ. ಅದರಿಂದಾಗ ಏನಾಗುತ್ತೆ, ನಿಮಗೆ ಈ ರೀತಿಯಾದಂಥ ಎಕ್ಸ್ಟ್ರಾ ಕೂದಲುಗಳು ಬರುವಂಥದ್ದು. ತುಂಬ ಜನರಲ್ಲಿ ನಾವು ನೋಡ್ತೀವಿ ಎಮೋಷನಲ್ ಇರ್ರೆಗ್ಯುಲಾರಿಟೀಸ್ ಅಥವಾ ಒಂದು ರೀತಿಯಾದಂಥ ಸ್ಟ್ರೆಸ್ ಎಮೋಷನ್ಸು, ಆಂಗ್ಸೈಟೀಸು, ಡಿಪ್ರೆಸಿವ್ ಎಮೋಷನ್ಸು. ಸೊ ಮೂಡ್ ಫ್ಲಕ್ಚುಯೇಷನ್ಸ್ ಕೂಡ ಕಾಮನ್ಲಿ ತುಂಬ ಕಂಡು ಬರುವಂಥದ್ದು. ಸೊ ಮೆನ್ಸ್ಟ್ರುವಲ್ ವೇರಿಯೇಷನ್ಸು, ಫಿಸಿಕಲ್ ಚೇಂಜಸ್ಸು, ಎರಡೂ ರೀತಿಯಾದಂಥ ಲಕ್ಷಣಗಳನ್ನು ನಾವು PCOD ಸಮಸ್ಯೆಯಿಂದ ಬಳಲ್ತಾ ಇರೋರಲ್ಲಿ ನೋಡ್ಬೋದು. ಎಸ್ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಮಾ, ನಿಮ್ಮ ಹೆಸರು? ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ ಮಾ. ನಮಸ್ತೆ ಮೇಡಮ್ ಅವರೇ. ನಮಸ್ತೆ ಭಾಗ್ಯಮ್ಮ ಅವರೇ, ಹೇಳಿ ಮೇಡಮ್ ಅವರೇ. ನಾನು ಮೊನ್ನೆ 1 ವರ್ಷ ಆಗಿತ್ತು ಡೇಟ್ ಆಗಿ. ಓಕೆ ಮ್ಯಾಮ್. ಅದು ಮೊನ್ನೆ ಸ್ವಲ್ಪ ರೀಸನ್ ಕಾಣಿಸ್ಕೊಂತು. ಸ್ವಲ್ಪ ಸ್ನಾನ ಮಾಡಿದ್ದೆ, ಏನು ಫುಲ್ಲು 1 ವಾರ ಬಿಡದಂಗೆ ಹೋಗಿದೆ ಬಟ್ಟೆ. ಓಕೆ. ಸೊ ಏನು ಇದು ಡಿಸ್ಫಂಕ್ಷನ್ ಎಷ್ಟು ವಯಸ್ಸಿದ್ದಿರ್ಬೋದು ಮ್ಯಾಮ್ ನಿಮ್ಗೀಗ? ನಮ್ಗೆ 50 ವರ್ಷ ಮೇಡಮ್ ಅವರೇ. ಓಕೆ. ಸೊ ಇದು 1 ವರ್ಷದ ನಂತರ ಬಂದಂಥ ಸೈಕಲ್ಲಾ? ಹೌದು. ಓಕೆ. 1 ವರ್ಷದ ಮುಂಚೆ ಆದಾಗೆಲ್ಲ ಹೇಗೆ ನಾರ್ಮಲ್ ಆಗಿ ಆಗ್ತಿತ್ತಾ? ನಾರ್ಮಲ್ ಆಗಿತ್ತು 3 ದಿವಸ. ಓಕೆ. ಇದು ಆ್ಯಕ್ಚುಲಿ ಮೆನೋಪಾಸಲ್ ಏಜ್ ಅಂತೀವಿ ನಾವು. ಸಹಜವಾಗಿ ನ್ಯಾಚುರಲಿ ಹೆಣ್ಮಕ್ಳಲ್ಲಿ ಋತುಚಕ್ರ ಅನ್ನೋದು ನಿಲ್ಲುವಂಥ ಸಮಸ್ಯೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಡಿಸ್ಫಂಕ್ಷನಲ್ ಯೂಟರೈನ್ ಬ್ಲೀಡಿಂಗ್ ಅಂತೀವಿ, ತುಂಬ ಜಾಸ್ತಿ ಹೋಗೋದು, ಆಲ್ ಆಫ್ ಅ ಸಡನ್ ಕಾಣುವಂಥದ್ದು, ಗ್ಯಾಪ್ನ ನಂತರ ಬರುವಂಥದ್ದು.
ಸೊ ಹಾಗಾಗಿ ಅದು ಹಾರ್ಮೋನಲ್ ಸಪೋರ್ಟ್ ಇಲ್ಲದೇ ಬರುವಂಥ ಒಂದು ಸಮಸ್ಯೆ ಇರುತ್ತೆ. ಹಾರ್ಮೋನ್ಸ್ಗಳ ಏರಿಳಿತನೂ ಕೂಡ ಕಾಣುವಂಥ ಚಾನ್ಸಸ್ ಇರುತ್ತೆ. ಅಟ್ ಟೈಮ್ಸ್ ಅಸೋಸಿಯೇಟೆಡ್ ಬೇರೆ ಸಮಸ್ಯೆಗಳು ಇದ್ದಾಗಲೂ ಹಂಗಾಗುತ್ತೆ. ಸೊ ಹಾಗಾಗಿ ಒಂದು ಕನ್ಸಲ್ಟೇಷನ್ ಬೇಕು. ಈ ಸತಿ ಆಗಿದೆ, ಹೆವಿ ಆಯಿತು, ಅದನ್ನು ನೀವು ಮ್ಯಾನೇಜ್ ಮಾಡಿದ್ರಿ, ಸೊ ಅದಕ್ಕೆ ಬೇಕಾಗೋದು ಒಂದು ಸ್ಕ್ಯಾನ್ ಮಾಡಿ ನೋಡಿ. ಓವರಾಲ್ ಜನರಲ್ ಸ್ಕ್ಯಾನ್ ಮಾಡಿಸಿದೀವಿ. ಏನಿದೆ ಸ್ಕ್ಯಾನ್ ಒಳಗೆ ಸಣ್ಣ ಗುಳ್ಳೆ ಆಗಿದೆ ಅಂತ ಬಂದಿದೆ. ಸೊ ಅದನ್ನ PCOD ಅಂತಾನೆ ಹೇಳುವುದು. ಸೊ ಹಾಗಿದ್ದಾಗ ಇದು ಪ್ರೀ ಮೆನೋಪಾಸಲ್ ಅಥವಾ ಮೆನೋಪಾಸಲ್ ಸಿಚುವೇಶನ್ಗಿಂತನೂ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇಂದ ಸಿಸ್ಟ್ಗಳಿಂದ ನಿಮ್ಗೆ ಈ ಥರದ್ದು ಒಂದು ಸಮಸ್ಯೆ ಆಗಿದೆ. ಸೊ ನೀವೇನು ವರ್ಷದಿಂದ ಅದು ಕಾಣಿಲ್ಲ ಮುಟ್ಟು ಅದನ್ನ ನೀವು ಕರೆಕ್ಟಾಗಿ ಅವಾಗಲೇ ನೋಡ್ಕೊಂಡಿದ್ರು ಅನುಕೂಲ ಆಗುತ್ತೆ. ಈಗಲೂ ಏನು ತೊಂದರೆ ಇಲ್ಲ, ಈಗಲೂ ನೀವು ತೋರಿಸ್ಕೋಬಹುದು. ಅದಕ್ಕೆ ಸಂಬಂಧಪಟ್ಟ ಚಿಕಿತ್ಸೆ ಬೇಕು ಟು ಅವಾಯ್ಡ್ ಫರ್ದರ್ ಕಾಂಪ್ಲಿಕೇಶನ್ಸು. ಹಾಗಾಗಿ ನೆಗ್ಲೆಕ್ಟ್ ಮಾಡಬೇಡಿ, ವಿಸಿಟ್ ಮಾಡಿ ಅಮ್ಮ, ಹತ್ತಿರ ಬ್ರಾಂಚಿಗೆ ಟ್ರೀಟ್ಮೆಂಟ್ ಬೇಕಾಗುತ್ತೆ ಇದಕ್ಕೆ. ಎಸ್, ಥ್ಯಾಂಕ್ ಯು ಭಾಗ್ಯಮ್ಮ ಅವರೇ ಕರೆ ಮಾಡಿದ್ದಕ್ಕೆ. ಡಾಕ್ಟರ್ ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಎಸ್, ಇನ್ನು ವೀಕ್ಷಕರೇ, ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆ ಲೈವ್ನಲ್ಲಿ ಮಾತಾಡಿ. ಡಾಕ್ಟರ್ ಒಬ್ರು ಕಾಲರ್ ಇದ್ದಾರೆ, HD ಕೋಟೆಯಿಂದ ಗೀತಾ ಅಂತ ಮಾತಾಡ್ಸೋಣ. ನಮಸ್ತೆ ಮಾ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ ಮಾ. ಸರಿ ಮೇಡಮ್. ಹೇಳಿ ಗೀತಾ ಮೇಡಮ್, ನಮಸ್ತೆ ಮೇಡಮ್. ಈಗ ನನಗೆ 2011 ಇಸ್ವಿಯಿಂದ ಪ್ರೊವೈಡ್ ಅಂತ ಗಂಟಿದೆ ಮೇಡಮ್, ಬಲ್ದ ಕಡೆ ರೈಟ್ ಸೈಡ್ ಅಲ್ಲಿ. ಫೈಬ್ರಾಯ್ಡ್ ಅಂತನಾ? ಹಾ. ಅದು ಮೇಡಮ್, ಅದು 2011 ಇಸ್ವಿಯಿಂದ ಎಷ್ಟು ಗಾತ್ರ ಎಷ್ಟು ಉದ್ದ ಇದೆ ಅಷ್ಟೇ ಇದೆ ಮೇಡಮ್. ನಾನು ವರ್ಷ ಸ್ಕ್ಯಾನ್ ಮಾಡಿಸ್ತಾ ಇದ್ದೀನಿ. ಅದು ದಪ್ಪ ಆದ್ರೆ ತೊಂದ್ರೆ, ದಪ್ಪ ಆಗ್ಲಿಲ್ಲ ಅಂದ್ರೆ ಏನು ತೊಂದ್ರೆ ಇಲ್ಲ ಅಂತ ಹೇಳಿದ್ರೆ. ಇವಾಗ ಏಜ್ ನನ್ಗೆ 46 ವರ್ಷ. ಓಕೆ. ಅದು ನನ್ಗೆ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಮೇಡಮ್. ಮೋಷನ್ಗೆ ಹೋಗಕ್ಕಲ್ಲಿ, ಹೊಟ್ಟೆ ನೋವಲ್ಲಿ, ಪೀರಿಯಡ್ಸ್ ಆಗೋ ಟೈಮಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಅದು ಓಕೆ. ಮುಂದೆ ಏನಾರು ತೊಂದರೆ ಆಗುತ್ತಾ ಅಂತ ಕೇಳೋಣ ಅಂತ ಮಾಡಿದ್ರೆ. ಅದು 1% ಪಾಸಿಬಿಲಿಟಿ ಏನಂತಂದ್ರೆ ಬೆಳೆಯೋ ಅಂಥದ್ದು ಎಲ್ಲಿವರೆಗೂ ಇರುತ್ತೆ ಅಂದರೆ ಮೆನೋಪಾಸಲ್ ಏಜ್ವರೆಗೂ ಸಾಧ್ಯತೆ ಇರುತ್ತೆ. ಬಿಕಾಸ್ ಹಾರ್ಮೋನ್ಸ್ಗಳು ಅದಕ್ಕೆ ಒಂದು ರೀತಿ ಪೆಟ್ರೋಲ್ ಥರ ಸಹಾಯ ಮಾಡ್ತಿರುತ್ತೆ ಬೆಳಿಲಿಕ್ಕೆ. ಸೊ ಈಗ ಅದು ಕ್ಯಾವಿಟಿ ಒಳಗಿತ್ತು, ಇಂಟ್ರಾಮ್ಯೂರಲ್ ಇತ್ತು ಅಂದರೆ ಗರ್ಭಚೀಲದ ಒಳಗಿದ್ರೆ ಆ ಥರದ ಸಮಸ್ಯೆ ಆಗಲಿಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ. ಮೋಸ್ಟ್ಲಿ ನಿಮ್ಮದು ಎಕ್ಸ್ಟರ್ನಲ್ ಪಾರ್ಟಲ್ಲಿ ಇತ್ತು ಅಂತಂದರೆ ಆ ಥರ ತೊಂದರೆ ಮಾಡಲಿಕ್ಕೆ ಅದು ಅವಕಾಶ ಇಲ್ಲ. ಬಟ್ ಎಂಡ್ ಆಫ್ ದ ಡೇ ಏನಂದರೆ ಎಕ್ಸ್ಟ್ರಾ ಗ್ರೋತ್ಸ್ಗಳು ನಿಮ್ಮ ದೇಹ ಅದನ್ನು ನೆಕ್ಸ್ಟ್ ಹಂತದಲ್ಲಿ ಹೇಗೆ ಮುಂದುವರ್ಸ್ಕೊಂಡು ಹೋಗುತ್ತೆ ಅನ್ನೋದ್ರ ಮೇಲೂ ಅದು ಡಿಪೆಂಡ್ ಆಗುತ್ತೆ. ಸೊ 1% ಅದರಲ್ಲಿ ಏನಿದೆ ಚಾನ್ಸಸನ್ನು ಹಿಂಗೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಬಟ್ ನಾನು ರಿಪೋರ್ಟ್ ನೋಡಬೇಕಮ್ಮ. ರಿಪೋರ್ಟ್ ನೋಡಿದ್ರೆ ನಾನು ನಿಮಗೆ ಕ್ಲಿಯರಾಗಿ ಇದಕ್ಕೆ ನೀವು ಚಿಕಿತ್ಸೆ ತಗೋಬೇಕಾ, ನೆಗ್ಲೆಕ್ಟ್ ಮಾಡಬೇಕಾ, ಹಾಗೆ ಬಿಡಬೇಕಾ, ಅಥವಾ ಮುಂದೆ ಸಮಸ್ಯೆ ಆಗಬಹುದಾ ಏನು ಅನ್ನೋದು ಹೇಳಲಿಕ್ಕೆ ನಂಗೆ ಕ್ಲಾರಿಟಿ ಇರುತ್ತೆ. ಎಸ್, ಥ್ಯಾಂಕ್ ಯು ಗೀತಾ ಅವರ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಡಾಕ್ಟರ್ ಮಹಾದೇವಮ್ಮ ಅಂತ. ನಮಸ್ತೆ ಮಾ. ಹಲೋ, ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಮ್ದು ಮಂದಿ ರಸ್ತೆಯಿಂದ. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ ಮಾ. ಹೇಳಿಮ್ಮ. ಹಲೋ, ಹೇಳಿಮ್ಮ, ನಮಸ್ತೆ, ಹೇಳಿ ಮೇಡಮ್. ನನಗೆ ಈಗ 45 ಇಯರ್ಸ್. ಓಕೆ ಮ್ಯಾಮ್. ಇದು ಬ್ಲೀಡಿಂಗ್ ಒಂದು 3 ತಿಂಗಳಿಂದ ಒಂದು 15 ಡೇಸ್ ಒಂದ್ಸಲ ಆಗ್ತಾ ಇದ್ದೀನಿ. ಆಗ್ಬಿಟ್ರೆ 15 ಡೇಸ್ ಅದು ಸ್ಟಾಪೇ ಆಗ್ತಾ ಇಲ್ಲ. ಇದು ಎಷ್ಟು ತಿಂಗಳಿಂದ ಆಗ್ತಾ ಇದೆ? ಅದೇ ಒಂದು 7-8 ತಿಂಗಳಿಂದ ಇದೇ ತರ ಆಗ್ತಾ ಇದೆ. ಓಕೆ ಮ್ಯಾಮ್. ಬಟ್ ಒಂದು 10 ಡೇಸ್, ಒಂದು 3 ತಿಂಗಳಿಂದ ಸ್ಟಾಪೇ ಆಗ್ತಿಲ್ಲ. ಒಂದು 15 ಡೇಸ್ ಆದ್ರೂ ಸ್ಟಾಪೇ ಆಗ್ತಾ ಇಲ್ಲ ಮೇಡಮ್. ಸೊ ಇದು ಡಿಸ್ಫಂಕ್ಷನಲ್ ಯುಟ್ರೈನ್ ಬ್ಲೀಡಿಂಗ್ ಅಂತೀವಿ ಮ್ಯಾಮ್. ಇದು ಸಹಜವಾಗಿ ಮುಟ್ಟು ನಿಲ್ಲೋ ಸಮಯ ಅಥವಾ ಏಜಿನ ಫ್ಯಾಕ್ಟರ್ಸ್ಗಳಿಂದ ಕೆಲವೊಂದು ಹಾರ್ಮೋನ್ಸ್ಗಳ ಸಹಾಯ ಅಷ್ಟು ಇರುವುದಿಲ್ಲ, ಅಥವಾ ನಿಮ್ಮ ಓರಿಯನ್ ಇದು ಗರ್ಭಚೀಲ ಅನ್ನೋದು ಬಲ್ಕಿನೆಸ್ ಆಗೋದು, ಅಥವಾ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಜಾಸ್ತಿ ಇರುವಂಥದ್ದು, ಅಥವಾ ಸಮ್ ಟೈಮ್ ಬ್ಯಾಕ್ಗ್ರೌಂಡ್ ಹಾರ್ಮೋನ್ ಇಂಬ್ಯಾಲೆನ್ಸಸ್ಗಳಿರುವಂಥದ್ದು, ಹಲವಾರು ಕಾರಣಗಳಿಂದ ನಿಮ್ಗೆ ಈ ಥರದ ಸಮಸ್ಯೆ ಅನ್ನೋದು ಕಾಣ್ತಿರುತ್ತೆ. ಅದು ಬರೀ ಮುಟ್ಟಿಗೆ ಸಂಬಂಧಪಟ್ಟದ್ದೇ ಆಗಿದ್ರೆ ನೀವು ಹಾಗೆ ಪರವಾಗಿಲ್ಲ ಮ್ಯಾನೇಜ್ ಮಾಡಿ ಅಂತ ಹೇಳ್ಬೋದು. ಬಟ್ ಈ ಥರ ಹೆವಿ ಲಾಸಸ್ ಏನಾಗುತ್ತೆ, ಜನರಲಿ ನಿಮಗೆ ಅನಿಮಿಕ್ ಸ್ಟೇಜಿಗೆ ಹಾಕುವಂಥದ್ದು, ಅದರಿಂದ ಜನರಲ್ ಆರೋಗ್ಯ ಕೆಡುವ ಸಾಧ್ಯತೆ ಇರುತ್ತೆ. ಈ ಟೆಂಡೆನ್ಸಿಯನ್ನು ನೀವು ಮ್ಯಾನೇಜ್ ಮಾಡಲಿಕ್ಕೆ ಹೋಮಿಯೋಪತಿಯಲ್ಲಿ ಒಳ್ಳೆ ಔಷಧಿ ಇದೆ. ಈ ಥರದ್ದು ಮುಂದೆ ಎಲ್ಲಿವರೆಗೂ ತಾನಾಗೆ ನಿಲ್ಲುತ್ತೆ ಅಲ್ಲಿವರೆಗೂ ಅದಕ್ಕೇನು ತೊಂದರೆ ಮಾಡಬಾರ್ದು. ಸೊ ಆಗಿದ್ದಾಗ ನ್ಯಾಚುರಲಿ ಬರೋ ಸೈಕಲ್ಲು ನಾರ್ಮಲಿ ಎಷ್ಟಾಗಬೇಕು ಅಷ್ಟು ಬ್ಲೀಡಿಂಗ್ ಆಗಿ ಸ್ಟಾಪ್ ಆಗಲಿಕ್ಕೆ, ಪ್ಲಸ್ ಅದರಿಂದ ನಿಮ್ಮ ಸಿಸ್ಟಮಿಕ್ ಆರೋಗ್ಯಕ್ಕೆ ತೊಂದರೆ ಆಗದಂಗೆ ಎರಡೂ ರೀತಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಹೋಮಿಯೋಪತಿ ಔಷಧಿಯಲ್ಲಿ ಅವಕಾಶ ಇದೆ ಅಮ್ಮ. ಸೊ ಹಾಗಾಗಿ ಹತ್ತಿರದ ಬ್ರಾಂಚಿಗೆ ವಿಸಿಟ್ ಮಾಡಿ ಟ್ರೀಟ್ಮೆಂಟನ್ನು ತಗೊಳ್ಳಿ.
ಎಸ್, ಥ್ಯಾಂಕ್ ಯು ಮಹಾದೇವಮ್ಮ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಇನ್ನು ಈ PCODಕ್ಕಿಂತ ಫೈಬ್ರಾಯ್ಡ್ಸ್ ಇನ್ನೂ ಡೇಂಜರಸ್ ಅಂತ ಹೇಳ್ತಾರೆ. ಸೊ ಈ ಫೈಬ್ರಾಯ್ಡ್ಸ್ ಅಂದರೆ ಏನು ಡಾಕ್ಟರ್? ಫೈಬ್ರಾಯ್ಡ್ಸ್ ಅಂದರೆ ಈ ಒಂದು ಗೆಡ್ಡೆಗಳು ಅಂತೇನು ಹೇಳ್ತೀರಾ, ಬಿನೈನ್ ಅಂತ ಹೇಳ್ತೀವಿ. ಅಂದರೆ ಸಾಮಾನ್ಯ ಏನೋ ಒಂದು ಗೆಡ್ಡೆ ಅಂದರೆ ಎಲ್ಲರೂ ಮನಸ್ಸಲ್ಲಿ ಇರೋದು ಕ್ಯಾನ್ಸರ್ ಅನ್ನುವಂಥ ಒಂದು ವರ್ಡ್ ನೆನಪು ಬರ್ತದೆ. ಬಟ್ ಇದು ಕ್ಯಾನ್ಸರಸ್ ಕಂಡೀಷನ್ ಅಲ್ಲ, ಟೋಟಲಿ ನಾನ್ ಕ್ಯಾನ್ಸರಸ್ಸು. ಗಡ್ಡೆಗಳು ಅನ್ನೋದು ಗರ್ಭಚೀಲಗಳಲ್ಲಿ ಆಗುವಂಥದ್ದು. ಸೊ ಅದರಲ್ಲಿ ಏನಿರುತ್ತೆ ಅಂತಂದರೆ, ಈಗ ಇದೇ ಕಾರಣದಿಂದ ಬಂದಿದೆ ಅನ್ನುವಂಥದ್ದು ಯಾವುದೇ ರೀತಿ ಮೆಡಿಕಲಿ ರಿಸರ್ಚ್ ಓರಿಯೆಂಟೆಡ್ ಇದನ್ನ ಮಾಡಿದಾಗ ಕಂಡಿದ್ದಿಲ್ಲ. ಬಟ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ನಾವು ಹೆಣ್ಮಕ್ಳಲ್ಲಿ ನೋಡಿದಾಗ, ಒಂದು ಅನುವಂಶೀಯ ಪಾಸಿಂಗ್ ಆನ್, ಲೈಕ್ ಒಂದು ಮನೆಯಲ್ಲಿ ಈಗ ಬಯೋಲಾಜಿಕಲ್ ಪೇರೆಂಟ್ಸಲ್ಲಿ ಸಿಬ್ಲಿಂಗ್ಸಲ್ಲಿ ಇದ್ದಾಗ ಸಹಜವಾಗಿ ನಿಮ್ಮಲ್ಲಿ ಕಾಣಲಿಕ್ಕೆ ಅವಕಾಶ ಇರುತ್ತೆ. ತುಂಬ ಒಂದು 40+ ಆದರೂ ಕೂಡ ಯಾವುದೇ ರೀತಿ ಇಶ್ಯೂಸ್ ಅಥವಾ ಕನ್ಸೆಪ್ಷನ್ಸ್ ಆಗದೇ ಇದ್ದಾಗ ಸಾಧ್ಯತೆಗಳಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ತುಂಬ ಫಿಸಿಕಲ್ ಅಥವಾ ಎಮೋಷ್ನಲ್ ಸ್ಟ್ರೆಸ್ಗಳಿದ್ದಾಗ, ಜನರಲಿ ಸ್ಟ್ರೆಸ್ ಫ್ಯಾಕ್ಟರ್ಸ್ ಏನಿದೆ ಫೈಬ್ರಾಯ್ಡ್ಸ್ಗಳು ಜಾಸ್ತಿ ಟ್ರಿಗರ್ ಆಗಲಿಕ್ಕೆ ಬರಲಿಕ್ಕೆ ಕಾರಣ ಆಗುತ್ತೆ ಅನ್ನೋದು ಒಂದು. ಸೊ ಹಾಗಾಗಿ ಈಗ ಫೈಬ್ರಾಯ್ಡ್ಸ್ ಅನ್ನೋದು ಸಾಮಾನ್ಯ, ನಾವು ಈಗಾಗಲೇ ಒಬ್ರು ಕಾಲರ್ ಮಾಡಿದ್ರು, ಒಬ್ಬೊಬ್ಬರಲ್ಲಿ ತುಂಬ ಚಿಕ್ಕ ಸೈಜ್ ಇರ್ತದೆ, ಸಿಂಪ್ಟಮ್ಸ್ ಕೊಡ್ಬೋದು. ಇನ್ನು ಕೆಲವೊಬ್ಬರಲ್ಲಿ ತುಂಬ ಒಂದೇ ಇದ್ದರೂ ಕೂಡ ತುಂಬ ಅತಿಯಾದ ನೋವು, ಬ್ಲೀಡಿಂಗ್ನ ಸಮಸ್ಯೆ ಮಾಡುವಂಥದ್ದು, ಮೆನ್ಸ್ಟ್ರುಯೇಷನ್ನ ಜೊತೆಗೆ ಅಡಚಣೆ ಮಾಡಲಿಕ್ಕೆ ಕಾರಣ ಆಗೋದು, ಬ್ಲೀಡಿಂಗ್ ಪ್ಯಾಟರ್ನ್ ಚೇಂಜ್ ಆಗೋದು. ತುಂಬ ದೊಡ್ಡದಿತ್ತು ಅಂತಂದರೆ ಸಾಮಾನ್ಯ ಯೂರಿನರಿ ಸಿಂಪ್ಟಮ್ಸ್ಗಳು, ಕಾನ್ಸ್ಟಿಪೇಷನ್ ಇಶ್ಯೂಸು ಆ ಥರ ಆಗುವಂಥದ್ದು. ಇನ್ ಕೇಸಸ್ ಪ್ರೆಗ್ನೆನ್ಸಿಗಿನ ಮೊದಲೇ ಬಂದಿದೆ ಅಂತ ಸಂದರ್ಭದಲ್ಲಿ ಮಿಸ್ಕ್ಯಾರೇಜಸ್ಗಳಾಗಲಿಕ್ಕೆ ಕಾರಣ ಆಗುವಂಥದ್ದು. ಸೊ ಹೀಗೆ ಒಂದೊಂದು ಕೇಸಸಲ್ಲಿ ಏನಾಗುತ್ತೆ, ಫೈಬ್ರಾಯ್ಡ್ಸ್ಗಳಿದ್ದಾಗ ತುಂಬ ಸಮಸ್ಯೆಯನ್ನು ಕೊಡ್ಬೋದು. ಕೆಲವೊಂದು ಕೇಸಸ್ಸಲ್ಲಿ ಯಾವುದೇ ರೀತಿ ಸಿಂಪ್ಟಮ್ಸ್ ಕೊಡದೇನೂ ಇರ್ಬೋದು. ಸೊ ಐದರ್ ವೇ ಒಂದು ಎಕ್ಸ್ಟ್ರಾ ಗ್ರೋತ್ ಅನ್ನೋದು ಅದರ ಹಿಂದಿನ ಕಾರಣ, ಅದರ ಬೇಸ್ ಮೇಲೆ ಅದನ್ನು ನೆಗ್ಲೆಕ್ಟ್ ಮಾಡಬೇಕು ಅನ್ನೋದು ತುಂಬ ರಾಂಗ್ ವರ್ಡ್ ಆಗುತ್ತೆ. ಅದ್ರ ಬಗ್ಗೆ ಕಾಳಜಿ ತಗೊಳ್ಬೇಕಾಗಿರೋದು ಸಹಜವಾಗಿ ನೆಸೆಸಿಟಿ ಇದೆ. ಎಸ್ ಡಾಕ್ಟರ್, ಇನ್ನು ಈ PCOD ಹಾಗೂ ಫೈಬ್ರಾಯ್ಡ್ ಸಮಸ್ಯೆಗೆ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಸಿಗುತ್ತೆ? ಬೇಸಿಕಲಿ ನಾವು ನೋಡಿದಂಗೆ ಇದು ಹಾರ್ಮೋನಲ್ ಕಂಡೀಷನ್ನು. ಸೊ ಹಾರ್ಮೋನ್ಸ್ ಅಂದಾಗ ತುಂಬ ರೀತಿಯಾದಂಥ ವೇರಿಯೇಷನ್ಸು, ಹಲವಾರು ರೀತಿಯಾದಂಥ ಲಕ್ಷಣಗಳು ಇರ್ತವೆ. ಎಲ್ಲ PCOD ಇರೋರಲ್ಲೂ ಮೊಡವೆಗಳು ಬರುತ್ತೆ, ಕೂದಲು ಬಂದಿರುತ್ತೆ ಎಕ್ಸ್ಟ್ರಾ ಮುಖದಲ್ಲೆಲ್ಲ ಅಂತ ಅನ್ಲಿಕ್ಕೆ ಬರೋದಿಲ್ಲ. ಬಟ್ ಕೆಲವೊಬ್ಬರಲ್ಲಿ ಏನಾಗುತ್ತೆ, ತುಂಬ ಅತಿಯಾದ ಎಲ್ಲ ಲಕ್ಷಣಗಳಿರುತ್ತೆ. ಸೊ ಪ್ರತಿ ಕೇಸಿನ ಕಾರಣ ಬೇರೆ ಇರುತ್ತೆ, ಪ್ರತಿ ಕೇಸ್ನಲ್ಲಿ ಅತಿ ತೀವ್ರವಾದ ಲಕ್ಷಣಗಳು ಬೇರೆ ಇರುತ್ತೆ, ಸಮಸ್ಯೆಯ ಹಂತ ಆಳ ಬೇರೆ ಬೇರೆ ಇರುತ್ತೆ. ಸೊ ಹಾಗಿದ್ದಾಗ ಅವರವರ ತಕ್ಕನಾಗಿ ಕಾರಣ ಏನು, ಅವರ ದೇಹದಲ್ಲಿ ಯಾವ ರೀತಿ ಸಮಸ್ಯೆ ಮಾಡ್ತಿದೆ, ಆ ಥರನಾಗಿ ಅವರಿಗೆ ಅನುಕೂಲ ಆಗೋ ಥರ ಹಾರ್ಮೋನ್ ಕೊಡೋದಿಲ್ಲ ನಾವು. ಸೊ ನಾವು ಕೊಡುವಂಥ ಔಷಧಿ ಬಂದು ಕಾನ್ಸ್ಟಿಟ್ಯೂಷನಲ್ ಹೋಮಿಯೋಪತಿ ಮೆಡಿಸಿನ್. ಸೊ ಹಾಗಿದ್ದಾಗ ಆಗಿರುವಂಥ ಕಾರಣನೂ ಸರಿ ಮಾಡುತ್ತೆ, ಬಂದಿರುವಂಥ ಎಫೆಕ್ಟನ್ನು ಕೂಡ ಅದು ಸರಿ ಮಾಡಿ ಮತ್ತೆ ರಿಕರೆನ್ಸಿ ಆಗದಂಗೆ, ಸೈಡ್ ಎಫೆಕ್ಟ್ಸ್ ಆಗದಂಗೆ ಕಂಪ್ಲೀಟಾಗಿ ಸ್ಟೆಬಿಲೈಸ್ ಮಾಡಲಿಕ್ಕೆ, ಹಾರ್ಮೋನಲ್ ಕೆಲಸಗಳನ್ನು, ಸಿಸ್ಟ್ಗಳನ್ನು ಕರೆಕ್ಟ್ ಮಾಡಲಿಕ್ಕೆ, ಮತ್ತು ಅದರಿಂದ ಮುಂದೆ ಕಾಂಪ್ಲಿಕೇಶನ್ಸ್ ಯಾವುದೂ ಆಗದಂಗೆ ಸಹಾಯ ಮಾಡಲಿಕ್ಕೆ ಏನಾಗುತ್ತೆ, ಹೋಮಿಯೋಪತಿ ಔಷಧಿಗಳು ತುಂಬ ಚೆನ್ನಾಗಿ ಸಹಾಯ ಮಾಡುತ್ತೆ. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಗಳಿಂದ ದೂರ ಇರಬೇಕು ಅಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡ್ಕೊಳ್ಬೇಕು? ಸೊ ಬೇಸಿಕಲಿ ಎಲ್ಲರಿಗೂ ಬೇಕಾಗೋದೇನು ಅಂತಂದರೆ ಪ್ರಾಪರ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಅನ್ನೋದು. ಸೊ ಫಿಸಿಕಲಿ ಬೇಕಾಗಿರುವಂಥದ್ದು ಆರೋಗ್ಯಕರವಾದಂಥ ಆಹಾರ ಆಗಿರ್ಬೋದು, ಜಂಕು, ಪ್ಯಾಕೆಟ್ ಫುಡ್ಡು ಅಥವಾ ಸ್ಟಿಮ್ಯುಲೆಂಟ್, ಆಲ್ಕೋಹಾಲ್, ಸಿಗರೇಟ್ಸ್ಗಳ ಒಂದು ಏನೀಗ ಹೆಣ್ಮಕ್ಳಲ್ಲೂ ಹ್ಯಾಬಿಟ್ಸ್ ಇದೆ, ಅದನ್ನು ಅವಾಯ್ಡ್ ಮಾಡುವಂಥದ್ದು. ಫಿಸಿಕಲ್ ಎಕ್ಸಸೈಸ್ ಅನ್ನುವಂಥದ್ದು, ತುಂಬ 10 ಅವರ್ ಕೆಲಸ ಮಾಡುವಂಥದ್ದು ಅನಿವಾರ್ಯ ಪರಿಸ್ಥಿತಿ. ಬಟ್ ಕೂತ್ಕೊಂಡೇ ಇದ್ದಾಗ ಏನಾಗುತ್ತೆ, ಬಾಡಿ ವೇಟ್ ಹೆಚ್ಚಾದಾಗಲೂ PCOD ಆಗ್ಬೋದು, PCODಯಿಂದನೂ ಬಾಡಿ ವೇಟ್ ಹೆಚ್ಚಾಗ್ಬೋದು. ಹಾರ್ಮೋನಲ್ ಇಂಬ್ಯಾಲೆನ್ಸಸ್ಗಳಲ್ಲಿ ಮೇನ್ ವರ್ಕ್ ಮಾಡಬೇಕಾಗಿರೋದೇ ನೀವು ನಿಮ್ಮ ಮೆಟಬಾಲಿಸಮ್ ಮೇಲೆ. ಸೊ ನಿಮ್ಮ ಆಹಾರ, ನಿಮ್ಮ ನಿದ್ರೆ, ಕರೆಕ್ಟಾಗಿ ವಾಟರ್ ಇಂಟೇಕ್ ಮಾಡುವಂಥದ್ದು. ತುಂಬ ಸ್ಟ್ರೆಸ್ಫುಲ್ ಸಿಚುವೇಶನಿಂದ ಬಳಲ್ತಾ ಇದ್ದರೆ ಅದಕ್ಕೆ ತಕ್ಕನಾಗೆ ಕೌನ್ಸಿಲಿಂಗ್ ಅಥವಾ ಎಕ್ಸ್ಪರ್ಟ್ನ ಹೆಲ್ಪ್ ತೊಗೊಂಡು ಅದರಿಂದ ಹೊರಗೆ ಬರುವಂಥದ್ದು. ಜೊತೆಗೆ ಮೆಡಿಸಿನ್ಸನ್ನು ನೀವು ಚೂಸ್ ಮಾಡುವಾಗ ಹಾರ್ಮೋನಲ್ ಥೆರಪಿಗೆ ಹೋಗದೆ ಹೋಮಿಯೋಪತಿ ಆ ಥರದನ್ನು ಚೂಸ್ ಮಾಡಿದಾಗ ಅಡ್ಡ ಪರಿಣಾಮ ಅಥವಾ ದುಷ್ಪರಿಣಾಮ ಇಲ್ಲದೇನೆ ಸಮಸ್ಯೆ ಅನ್ನೋದು ಸರಿ ಹೋಗಲಿಕ್ಕೆ ಅವಕಾಶ ಜಾಸ್ತಿ ಇರುತ್ತೆ. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಗಳು ಇದೆ ಅಂತ ಪತ್ತೆ ಹಚ್ಚೋಕೆ ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೇಕಾಗುತ್ತೆ? ಬೇಸಿಕಲಿ ಬೇಕಾಗುವಂಥದ್ದು ಸ್ಕ್ಯಾನಿಂಗು, ಒಂದು ಪೆಲ್ವಿಕ್ ಸ್ಕ್ಯಾನ್ ಅನ್ನೋದು ಬೇಕಾಗುತ್ತೆ. ತುಂಬ ಜನರಲ್ಲಿ ಹಾರ್ಮೋನಲ್ ಪ್ಯಾನಲ್ಸ್ ಏನು FSH, LH ಈ ಥರ ಟೋಟಲ್ ಮೆನ್ಸ್ಟ್ರಲ್ ಹಾರ್ಮೋನಲ್ ಪ್ಯಾನಲು, ಆಲ್ರೆಡಿ ಡಯಾಗ್ನೋಸ್ ಕೇಸ್ ಆಫ್ ಥೈರಾಯ್ಡ್ ಸಮಸ್ಯೆಗಳಿದ್ದರೆ ಥೈರಾಯ್ಡ್ ಪ್ರೊಫೈಲ್ ಅನ್ನೋದು ಬೇಕಾಗುತ್ತೆ. ಓವರಾಲ್ ಎನಿಮಿಕ್ ಇದ್ದರೂ ವೀಕ್ ಇದ್ದವರಲ್ಲಿ ಸ್ವಲ್ಪ ನ್ಯೂಟ್ರಿಷನಲ್ ಪ್ರೊಫೈಲ್ ತೊಗೋಬೇಕಾಗುತ್ತೆ. ಸೊ ಇಟ್ ಗೋಸ್ ಆನ್ ವಿತ್ ಇಂಡಿವಿಜುವಲ್ ಕೇಸ್. ಬಸ್ ಮ್ಯಾಂಡೇಟರಿ ಅನ್ನುವಂಥದ್ದು ಸ್ಕ್ಯಾನ್ ಮತ್ತು ಹಾರ್ಮೋನಲ್ ಪ್ಯಾನಲ್, ಬ್ಲಡ್ ಟೆಸ್ಟ್ಗಳೇನಿರುತ್ತೆ ಅವು ತುಂಬ ಅನುಕೂಲ ಮಾಡುತ್ತೆ. ಯಾವ ಹಂತದಲ್ಲಿದೆ, ಯಾವ ರೀತಿ ಸಮಸ್ಯೆ ಇದೆ, ಎಷ್ಟು ಮಟ್ಟಿಗೆ ಅವರಲ್ಲಿ ಇಂಬ್ಯಾಲೆನ್ಸಸ್ ಇದೆ ಅನ್ನೋದನ್ನು ಕಂಡುಕೊಳ್ಳಲಿಕ್ಕೆ.
ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಆಲ್ರೆಡಿ ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ, ಅಂಥವರು ಈ ಹೋಮಿಯೋಪತಿ ಟ್ರೀಟ್ಮೆಂಟ್ಗೆ ಶಿಫ್ಟ್ ಆಗಬಹುದಾ? ಖಂಡಿತವಾಗ್ಲೂ ಸ್ವಿಚ್ ಆನ್ ಆಗ್ಬಹುದು. ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ, ಬಿಕಾಸ್ ಅವ್ರು ತಗೊಳ್ತಾ ಇರೋದೆಲ್ಲ ಜಸ್ಟ್ ಮೊಮೆಂಟ್ರಿ ಮೆನ್ಸ್ಟ್ರುಯೇಷನ್ ಬ್ಲೀಡಿಂಗ್ ಆಗಲಿಕ್ಕೆ. ಬಟ್ ಅವರದೇ ಎಕ್ಸಿಸ್ಟಿಂಗ್ ಹಾರ್ಮೋನ್ಸ್ಗಳನ್ನ ಸರಿ ಮಾಡಲಿಕ್ಕಾಗಲಿ ಅಷ್ಟು ಡೀಪ್ ಆಕ್ಟಿವಿಟೀಸ್ ಅದರಲ್ಲಿ ಇರೋದಿಲ್ಲ. ಆದ ಕಾರಣ ಆರಾಮಾಗಿ ಅವ್ರು ಸ್ವಿಚ್ ಮಾಡ್ಕೋಬಹುದು, ಮೆಡಿಸಿನ್ಸನ್ನು ಸ್ಟಾರ್ಟ್ ಮಾಡ್ಕೋಬಹುದು. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ, ಕ್ಯೂರ್ ಆಗಿರುತ್ತೆ, ತದನಂತರದಲ್ಲಿ ಮತ್ತೆ ಈ ಸಮಸ್ಯೆ ಕಾಣಿಸಿಕೊಳ್ಳುವಂಥ ಚಾನ್ಸಸ್ ಇರುತ್ತೆ, ಅಂದರೆ ರಿಯಕರೆನ್ಸ್ ರೇಟ್ ಬಗ್ಗೆ? ಅದು ತುಂಬ ರೇರ್ ಕೇಸ್ ಸಿನಾರಿಯೋ ಅಂತ ಹೇಳ್ಬೋದು. ಡಿಪೆಂಡಿಂಗ್ ಆನ್ ಇಫ್ ದ ಪರ್ಸನ್ ಈಸ್ ಎಂಡಿಂಗ್ ಅಪ್ ವಿತ್ ಏನೋ ಒಂದು ಮೆಂಟಲಿ ತುಂಬ ಶಾಕಿಂಗ್ ಸಿಚುವೇಶನ್ಗೆ ಹೋಗ್ತಿದ್ದಾರೆ, ಡೆಬಿಲಿಟೇಟಿಂಗ್ ಡಿಸೀಸಸ್ಗೊಳಗಾಗ್ತಿದ್ದಾರೆ, ಅಂಥ ಸಂದರ್ಭದಲ್ಲಿ ರೀಸರ್ಫೇಸಿಂಗ್ ಪಾಸಿಬಿಲಿಟಿ ಇರುತ್ತೆ. ಬಟ್ ಅವರು ಹಾರ್ಮೋನಲ್ ಥೆರಪಿಯಿಂದ ತಗೊಳ್ತಾ ಇದ್ದಾರೆ ಅಂದಾಗ ಅವಾಗವಾಗ ರಿಕರೆನ್ಸಿ ಇರುತ್ತೆ. ಬಟ್ ಹೋಮಿಯೋಪತಿ ಚಿಕಿತ್ಸೆ ದ್ವಾರ ಅವರು ಈ ಥರ PCOD ಫೈಬ್ರಾಯ್ಡ್ಗಳಿಗೆ ಔಷಧಿ ತಗೊಂಡಾಗ ರಿಕರೆನ್ಸಿ ಚಾನ್ಸಸ್ ಅನ್ನೋದು ತುಂಬ ರೇರ್ ಕೇಸ್ ಸಿನಾರಿಯೋ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಇಷ್ಟು ಹೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ PCOD ಹಾಗೂ ಫೈಬ್ರಾಯ್ಡ್ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಇನ್ನು ನೀವು ಕೂಡ ಈ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಬಹುದು, ಡಾಕ್ಟರ್ ಜೊತೆ ನೇರವಾಗಿ ಮಾತಾಡಬಹುದು, ಭೇಟಿಯಾಗಬಹುದು, ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550 00 1133 1800 10 81 212.